ಪರಿಸರ ದಿನಾಚರಣೆ ಸಮಯದಲ್ಲಿ ಬಹುತೇಕರು ಗಿಡಗಳನ್ನು ನೆಟ್ಟು ಸೆಲ್ಫಿಗೆ ಫೋಸ್ ನೀಡಿ ಅಲ್ಲಿಗೆ ನೆಟ್ಟ ಗಿಡಗಳನ್ನು ಮರೆತು ಬಿಡುವುದು ಸಾಮಾನ್ಯ. ಆದರೆ ಇಲ್ಲೊಂದು ಟೀಮ್ ತಾವು ನೆಟ್ಟ ಗಿಡಗಳನ್ನು ಅನೇಕ ವರ್ಷಗಳಿಂದಲೂ ನೀರುಣಿಸಿ ಗಿಡಗಳು ಸಮೃದ್ಧವಾಗಿ ಬೆಳೆಯುವಂತೆ ಮಾಡ್ತಿದೆ. ಹೌದು, ಸಮಾನ ಮನಸ್ಕರೆಲ್ಲ ಸೇರಿ 2014ರಲ್ಲಿ ಪರಿಸರ ಉಳಿಸುವ ಉದ್ದೇಶದಿಂದ ಟೀಮ್ ಮೈಸೂರು ಎನ್ನುವ ತಂಡವೊಂದನ್ನು ಶುರು ಮಾಡಿದ್ರು. ಬೇಸಿಗೆಯಲ್ಲಿ ಗಿಡಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಕಳೆದ 10 ವರ್ಷಗಳಿಂದ ನಡೆಸಿಕೊಂಡು ಬರ್ತಿದೆ. ಟೀಮ್ ಮೈಸೂರು ತಂಡದಲ್ಲಿ ಸುಮಾರು 36ಕ್ಕೂ ಹೆಚ್ಚು ಜನರು ತೊಡಗಿಕೊಂಡಿದ್ದಾರೆ. ಪ್ರತಿ ವಾರಾಂತ್ಯದ ಶನಿವಾರ ಹಾಗೂ ಭಾನುವಾರ 2 ದಿನಗಳಲ್ಲಿ ಒಂದಷ್ಟು ಸಮಯವನ್ನು ಪರಿಸರಕ್ಕೆ ಮೀಸಲಿಟ್ಟು ಗಿಡಗಳಿಗೆ ನೀರುಣಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ. ಮೈಸೂರು ನಗರದ ವಿಶ್ವಮಾನವ ಡಬಲ್ ರಸ್ತೆ, ಕಲಾಮಂದಿರ ರಸ್ತೆ, ಕುಕ್ಕರಹಳ್ಳಿ ಕೆರೆ ರಸ್ತೆ, ಕ್ರಾಫರ್ಡ್ ಹಾಲ್ ರಸ್ತೆ, ನ್ಯಾಯಾಲಯದ ರಸ್ತೆ, FK ಇರಾನಿ ಮನೆಯ ರಸ್ತೆಗಳು ಸೇರಿದಂತೆ ಇನ್ನೂ ಅನೇಕ ಜಾಗಗಳಲ್ಲಿ ನೂರಾರು ಗಿಡಗಳನ್ನು ನೆಟ್ಟು ಅವುಗಳನ್ನು ಬೇಸಿಗೆಯಲ್ಲಿ ಪೋಷಣೆ ಮಾಡ್ತಿದ್ದಾರೆ. ಗಿಡಗಳಿಗೆ ನೀರುಣಿಸುವ ಉದ್ದೇಶದಿಂದ ಟ್ಯಾಂಕರ್ನಿಂದ ಒಂದು ದಿನಕ್ಕೆ 6,000 ಲೀಟರ್ ನೀರನ್ನು ಬಳಕೆ ಮಾಡಲಾಗ್ತಿದೆ. ಒಂದು ಗಿಡವನ್ನು ನೆಟ್ಟ ಮೇಲೆ ಸುಮಾರು 3 ವರ್ಷಗಳ ಕಾಲ ನೀರನ್ನು ಹಾಕಿ ಅದನ್ನು ಪೋಷಣೆ ಮಾಡುವುದು ವಿಶೇಷ. ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಗಿಡಗಳನ್ನು ನೆಟ್ಟು ಅದರ ಪೋಷಣೆಯನ್ನ ಮರೆಯುತ್ತಾರೆ. ಆದರೆ ಟೀಮ್ ಮೈಸೂರು ಸುಮಾರು 1 ದಶಕದಿಂದ ಗಿಡಗಳಿಗೆ ನೀರುಣಿಸಿ ಪೋಷಣೆ ಮಾಡ್ತಿದೆ. ಈ ತಂಡದ ಕೆಲಸ ನಿಜಕ್ಕೂ ಶ್ಲಾಘನೀಯ.